ಎಲ್ಲರದು ಊಟ ಆಗಿದೆ. ಆಮೇಲೆ ನಾವು ಒಂದಿಷ್ಟು ಚೌಕಾಸಿ ಎಲ್ಲಿ ಮಾಡ್ತೀವಿ ಗೊತ್ತಾ? ಚಪ್ಪಾಳಿಗೆ ಚೌಕಾಸಿ ಮಾಡ್ತೀವಿ. ನಮ್ ಜನ ಹೆಂಗಂದ್ರೆ ಬೇಕಂದ್ರೆ ಒಂದ್ 2 ಕೋಟಿ ರೂಪಾಯಿ ಕೊಡ್ತೀನಿ, ಸುಮ್ನೆ ಚಪ್ಪಾಳಿ ಕೇಳಬೇಡ ಅಂತಾರೆ. ಸರ್ ನಾನು ಯಾವ ನಂಬರ್ ಕೊಟ್ಟಿನಲ್ಲ ಅದಕ್ಕೆ ಗೂಗಲ್ ಪೇ ಇದೆ. ಆಲ್ರೆಡಿ ನನಗೆ ಸ್ವಲ್ಪ ಸಮಯ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ಇಲ್ಲೇ ನಿಂತು ಮಾತಾಡ್ತೀನಿ. ಮುಂದೆ ಯಾರು ಮಾತಾಡ್ತಾರಲ್ಲ ಅತಿಥಿಗಳು ಬಂದ ತಕ್ಷಣ ಸುಮ್ಮನೆ ನನ್ನ ಪಾಡಿ ನಾನು ಕೆಳಗೆ ಹೋಗ್ಬಿಡ್ತೀನಿ, ಆಗ್ಬೋದಲ್ಲ? ನನಗೆ ರವಿರಾಮ್ ನಾರಾಯಣ್ ಸರ್ ಹುಬ್ಳಿಗೆ ಬಂದಾಗ ಹೇಳಿದ್ರು, ಸರ್ ನೀವು ಪ್ರೀ ಲಂಚ್ ಮಾತಾಡಿ ಅಂತ ಹೇಳಿ. ನಾನು ಓಕೆ ಸರ್, ಪ್ರೀ ಲಂಚ್ ಮಾತಾಡೋದು ಒಂದು ಸುವರ್ಣ ಅವಕಾಶ. ನಾನು ಹೆಸ್ಕಾಮಿಗೆ, BSNLಗೆ ಕೆಲವೊಂದಿಷ್ಟು ಗೌರ್ಮೆಂಟ್, ಸಿಡಾಕ್, ವಾಲ್ಮಿ ಈ ಎಲ್ಲ ಸೆಷನ್ಗೆ ನನಗೆ ಗೆಸ್ಟ್ ಅಂತ ಕರೀತಾರೆ. ಆದ್ರೆ ಇನ್ನೂವರೆಗೂ ಯಾರು ಪ್ರೀ ಲಂಚ್ ಕರೆದಿಲ್ಲ. ಎಲ್ಲರೂ ಕರಿ ನನಗೆ ಪೋಸ್ಟ್ ಲಂಚ್. ಸರ್ ಎಲ್ಲರೂ ಮಲಗ್ತಿರ್ತಾರೆ ಸರ್, ಪ್ಲೀಸ್ ಬನ್ನಿ, ಅವಾಗೇ ಬನ್ನಿ ಅಂತಾರೆ. ನಾನೇನ್ರಿ ಮಲ್ಗವ್ರನ್ನ ಎಬ್ಸೋನ? ಹಂಗಿರ್ತದೆ ನನ್ನ ಪರಿಸ್ಥಿತಿ. ಬಟ್ ಎನಿವೆ ಅವರು ನನಗೆ ಹೇಳಿದಾಗ ಹಂಗೆ ಹೇಳಿದ್ರು, ಬರ್ರಿ ಸರ್ ಅಂತ. ನಾನಂದೆ ಪೋಸ್ಟ್ ಲಂಚ್ ಐ ವಿಲ್ ಸ್ಪೀಕ್ ಫಾರ್ ಅನದರ್ 10-15 ಮಿನಿಟ್ಸ್ ಅಷ್ಟೇ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಅಷ್ಟೇ, ನನಗೂ ಈಗ ಟೈಮ್ ಕೊಟ್ಟಿದ್ದಾರೆ 10-15 ನಿಮಿಷ. ಅಷ್ಟು ಮಾತಾಡಿ ಅವ್ರು ಹಿಂಗೆ ಅಂತಾರೆ, ಅವಾಗ ನಾನು ಸುಮ್ಮನೆ ಎದ್ದು ಹೋಗ್ತೀನಿ. ಆಲ್ ರೈಟ್. ಇಲ್ಲ ಅವ್ರಂದೇ ಇದ್ರೆ ನನ್ನ ಮಗ ಅಂದ್ರು ಅನ್ಬೋದು. ಯಾರದು ಅವ್ರ ಹೆಸರು ಯಾಕ್ರಿ ತೆಗೆದ್ರಿ? ಎಷ್ಟು ಧೈರ್ಯ ನಿಮ್ಗೆ? ಆಲ್ ರೈಟ್. ಈಗ ನಾನು ಆಗ್ಲೇ ಮಾತಾಡಿದೆ, ನಿಮಗೇನಾದ್ರೂ ಪ್ರಶ್ನೆ ಕೇಳ್ತಿದ್ರೆ ಕೇಳ್ಬೋದು, ಇದು ಒಂದು ಪ್ರಶ್ನೆ. ಆಮೇಲೆ ನಾನು ಎಲ್ಲಿ ಡಿಸ್ಕನೆಕ್ಟ್, ಯಾವುದೋ ಒಂದು ಪಾಯಿಂಟ್ ಮಿಸ್ ಮಾಡಿಕೊಂಡೆ ಅಂತ ಈಗ ನೆನಪಾಗಿದೆ. ನಾನು ಆಗ್ಲೇ ಹೇಳಿದೆ, MBA ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದಾಗ ಐ ಯೂಸ್ ಟು ಡ್ರಾ ಎ ಸರ್ಕಲ್ ಆ್ಯಂಡ್ ಟು ಮೇಕ್ ಎ 2 ಪಾಯ್ ನಾಲೆಜ್ ಆ್ಯಂಡ್ ಸ್ಕಿಲ್ ಅಂತ ಹೇಳಿ. ಆದರೆ ಇವತ್ತು ಏನಿದೆ ನೋಡ್ರಿ ಸ್ನೇಹಿತರೆ, ಸ್ಕಿಲ್ ಇವತ್ತಿಲ್ಲ. ಆಗ ಏನಪ್ಪ ಏನೇನೋ ಹೇಳ್ತೀಯಲ್ಲೋ, ಲೈಫ್ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಬಿಟ್ಟು ಫಿಟ್ನೆಸ್ ಇಸ್ ವೆಲ್ತ್ ಅಂತ ಹೇಳಿದಿ. ಈಗ ಸ್ಕಿಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ. ಅಲ್ಲ, ಸ್ಕಿಲ್ ಅವಶ್ಯಕತೆ ಇದೆ, ಆದರೆ ಇವತ್ತು ಸ್ಕಿಲ್ ಇಲ್ಲ, ಸ್ಕಿಲ್ ಸೆಟ್ ಅಂತ ಇದೆ. ನೀವು ಯಾವುದೇ ಬಿಸ್ನೆಸ್ ಒಳಗಿರ್ರಿ, ಅಲ್ಲಿ ಇವತ್ತು ಕೆಲವೇ ಕೌಶಲ್ಯಗಳು ಬೇಕಾಗಿಲ್ಲ, ಕೆಲವೊಂದಿಷ್ಟು ಕೌಶಲ್ಯಗಳು ಬೇಕು. ಯು ನೀಡ್ ಟು ಹ್ಯಾವ್ ಮಲ್ಟಿಪಲ್ ಸ್ಕಿಲ್ಸ್, ದಟ್ ಈಸ್ ಕಾಲ್ಡ್ ಎಸ್ ಸ್ಕಿಲ್ ಸೆಟ್ ಅಂತ. ಈಗ ನಾನು ಆಗ್ಲೇ ಹೇಳಿದೆ, ನನಗೆ ಆನ್ಲೈನ್ ಬಗ್ಗೆ ಏನೂ ಅರಿವು ಇರಲಿಲ್ಲ ಅಂತ. ಆನ್ಲೈನ್ ಬಗ್ಗೆ ಅರಿವು ಯಾವಾಗೆಲ್ಲ ಏನೇನು ಕಲಿಬೇಕು, ರೀಲ್ಸ್ ಮಾಡೋದು ಹೆಂಗೆ, ಯಾರೋ ಒಬ್ಬರಿಗೆ ಕ್ಯಾಮ್ರಾ ಕೊಟ್ಟು ಶೂಟ್ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅಪ್ಲೋಡ್ ಮಾಡೋದು ಹೆಂಗೆ, ಮೆಟಾ ಅಂದ್ರೇನು, ಝೂಮ್ ಅಂದ್ರೇನು, ವೆಬಿನಾರ್ಸ್ ಅಂದ್ರೇನು, ಪಾಡ್ಕಾಸ್ಟ್ ಅಂದ್ರೇನು, ದರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಸೊ ಆ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ನಮಗೆ ಗೊತ್ತಿದ್ದಾಗ ಮಾತ್ರ ನಮಗೆ ಯಾವುದೇ ಒಂದು ಸೆಕ್ಟರ್ನಲ್ಲಿ ಬೇರೂರ್ಲಿಕ್ಕೆ ಸಾಧ್ಯ. ನನಗಿಷ್ಟೇ ಗೊತ್ತಿದೆ, ನಾನು ಇದ್ರ ಮೇಲೆ ನಾನು ಡ್ರೈವ್ ಮಾಡಲಿಕ್ಕೆ ಆಸೆ ಪಡ್ತೀನಿ, ಅಷ್ಟೇ ಬಿಸ್ನೆಸ್ ಮಾಡ್ತೀನಿ ಅಂದರೆ ಇಟ್ ಈಸ್ ಪ್ರಿಟಿ ಡಿಫಿಕಲ್ಟ್. ಇಟ್ ಟೇಕ್ಸ್ ಸಮ್ ಟೈಮ್. ನಾನೊಂದು ವಿಷಯವನ್ನು ನಿಮ್ಗೆ ಹೇಳಿ ಇವತ್ತು ನಾನು ಮುಗಿಸ್ತೀನಿ. ಇಲ್ಲಿ ಎಷ್ಟೋ ಜನ ಆಗಲೇ ಅಣ್ಣ ಮಾತಾಡುವಾಗ, ಅಣ್ಣ ಅಂದ್ರೆ ಗೊತ್ತಾಯ್ತಲ್ಲ, ಹಾಂ. ಸೊ ನಾವೇನು ಮಾಡ್ತೀವಿ ಗೊತ್ತಾ, ಆಮೇಲೆ ಈ 3 ಜನ ಮಾತಾಡಿದ್ರಲ್ಲ ಮಹನೀಯರು, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್. ಯಾರ್ಯಾರು ಫಸ್ಟ್ ಜನರೇಷನ್ ಅವ್ರು ಇದ್ದೀರಲ್ಲ, ನಿಮಗೆ ಒಂದು ಟೂಲ್ ಬೇಕು. ಯು ನೀಡ್ ಒನ್ ಟೂಲ್ ಟು ಸಸ್ಟೈನ್ ಇನ್ ದ ಬಿಸ್ನೆಸ್. ಗೆಸ್ ವಾಟ್ ಈಸ್ ದಟ್ ಟೂಲ್? ಗುಡ್. ವಾಟ್ ಎಲ್ಸ್? ಕಾನ್ಫಿಡೆನ್ಸ್. ಹಾ, ಪರ್ಸಿಸ್ಟೆನ್ಸ್, ಪೇಷನ್ಸ್, ಕಾನ್ಫಿಡೆನ್ಸ್, ಎಕ್ಸೆಟ್ರಾ. ಸಪೋರ್ಟ್ ಫ್ರಮ್ ಫ್ಯಾಮಿಲಿ. ಆಲ್ ದ ಟೈಮ್ ಇಟ್ ಈಸ್ ನಾಟ್ ಅವೈಲೇಬಲ್, ಎಕ್ಸ್ಕ್ಯೂಸ್ ಮೀ. ಮತ್ತೆ ಅದು ನಾ ಹೇಳಿಲ್ಲ, ಅಣ್ಣ ಹೇಳಿದ್ದು, ನಾ ಹೇಳಿಲ್ಲ. ಪರ್ಸಿವರೆನ್ಸ್. ಐ ಟೆಲ್ ಯು ಒನ್ ಥಿಂಗ್, ಬಿಸ್ನೆಸ್ ನಾವು ಯಾವಾಗ ಬಿಸ್ನೆಸ್ಸಿಗೆ ಇಳಿತೀವಿ, ನಮಗೆ ಬೇಕಾಗಿರೋದು ಪೇಷನ್ಸ್. ಈಗ ಪೇಷನ್ಸ್ ಅಂದ್ರೇನು? ಯಾರ್ಯಾರು ಉತ್ತರ ಕೊಟ್ರಲ್ಲ ಇವರೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಯಾಕಂದ್ರೆ ಸಾಲಿಗೆ ಹೋದಾಗ ಇವ್ರಿಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಟ್ರಾನ್ಸ್ಲೇಟ್ ಮಾಡ್ತಿದ್ರು ಇವರು. ಯಾಕೋ ತಡ ಬಂದಿ, ಸ್ಕೂಲಿಗೆ ಲೇಟಾಗಿ ಯಾಕೆ ಬಂದಿ ಅಂತ ಕೇಳಿದ್ರೆ, ಸರ್ ತಡ ಆಯ್ತು ಸರ್. ಯಾಕೆ ತಡ ಆಯ್ತು? ಲೇಟ್ ಆಯ್ತು ಸರ್. ವಿ ಟ್ರಾನ್ಸ್ಲೇಟ್.
ಹೌದಿಲ್ಲ? ಸೇಮ್ ಥಿಂಗ್. ಈಗ ಪೇಷನ್ಸ್ ಅಂದ್ರೇನು? ಯಾರೊಬ್ರು ಸಹಾನುಭೂತಿ, ಯಾರೊಬ್ರು ಸಹನೆ, ಯಾರೊಬ್ರು ತಾಳ್ಮೆ. ಅಲ್ಲ ಸರ್, ಪೇಷನ್ಸ್ ಅಂದ್ರೇನು? ನಾವು ಎಷ್ಟೋ ಸರಿ ಮಕ್ಕಳಿಗೆ ಹೇಳ್ತೀವಲ್ಲ, ಪೇಷನ್ಸ್ ಇಟ್ಕೊಳ್ಳಪ್ಪ ಅಂತ ಹೇಳ್ತೀವಲ್ಲ. ಪುಣ್ಯ ನಮ್ಮ ನಸೀಬ, ಇಂಥ ಮಕ್ಕಳು ಬಂಗಾರದಂಥ ಮಕ್ಕಳು ಎಂದೂ ಹೊಳ್ಳಿ ಕೇಳಲಿಲ್ಲ ಅಪ್ಪ ಪೇಷನ್ಸ್ ಅಂದ್ರೇನು ಅಂತ. ನಾವೇನ್ ಮಾಡ್ತಿದ್ವಿ ಗೊತ್ತೇನ್ರಿ? ಹಂಗೇನಾದ್ರು ಕೇಳಿದ್ರೆ ದೊಡ್ಡವ್ರಿಗೆ ಕೇಳೋಷ್ಟು ದೊಡ್ಡವನಾದೇನೋ ಅಂತ ಅಂದು ಅವ್ರನ್ನ ಬಾಯಿ ಮುಚ್ತಿದ್ವಿ. ಬಟ್ ಪೇಷನ್ಸ್ ಅಂದ್ರೆ ಏನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪೇಷನ್ಸ್ ಅಂದ್ರೆ ಕಾಂಬಿನೇಷನ್ ಆಫ್ 2 words. ಎಕ್ಸಾಂಪಲ್ ಕೊಡ್ತೀನಿ ನಾನು. ಆ ಫಾರ್ಮರ್ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೊಲಕ್ಕೆ ಹೋಗ್ತಾನೆ. ಹೊಲಕ್ಕೆ ಹೋಗುವಾಗ ಅನ್ಕಂಫರ್ಟೇಬಲ್ ಇರ್ತದೆ. ಕೋಲಿ ಚುಸ್ತದೋ, ಮುಳ್ಳು ಚುಸ್ತದೋ, ಗ್ಲಾಸ್ ಚುಚ್ಚತದೋ, ಅವನಿಗೆ ಚಹಾ ಸಿಗ್ತದೋ, ನೀರು ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಅಂತೂ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾನೆ, ಬಿತ್ತಾನೆ, ಬೆಳಿತಾನೆ. ಅದಾದ್ಮೇಲೆ ಅದು ಸಣ್ಣ ಸ್ಯಾಪಲ್ ಆಗ್ತದೆ. ಅದಾದ್ಮೇಲೆ ಅದನ್ನ ರಕ್ಷಣೆ ಮಾಡಬೇಕು. ತೆನೆ ಬಿಟ್ಟ ಮೇಲೆ ಅಥವಾ ಬೆಳೆಸಿ ಅಥವಾ ಇನ್ನು ನಾವು ತೆನೆ ಅಂತ ಹೇಳ್ತೀವಲ್ಲ, ಅದಾದ್ಮೇಲೆ ಹಣ್ಣು ಹಂಪಲ ಆದ್ಮೇಲೆ ಅದನ್ನ ರಕ್ಷಣೆ ಮಾಡಬೇಕು. ದ ಹೋಲ್ ಜರ್ನಿ ಇಸ್ ಫಾರ್ ಅಬೌಟ್ 4 months. ಆ ಜರ್ನಿ ಯಾವಾಗ ಎಂಡ್ ಆಗ್ತದೆ ಅಂದ್ರೆ APMCಗೆ ಅದನ್ನ ಪ್ರಾಡಕ್ಟ್ ಕೊಟ್ಟ ಮೇಲೆ, ಹಣ ಅಕೌಂಟಿಗೆ ಬಂದ ಮೇಲೆ ಆ ಜರ್ನಿ ಅಲ್ಲಿಗೆ ಮುಗೀತದೆ. ಸೊ ಫಸ್ಟ್ 4 month ಜರ್ನಿ ಹೆಂಗಿತ್ತು? ಟಫ್. ಸೇಮ್ ಥಿಂಗ್ ವಿತ್ ದ ಮದರ್. 9 months how it was, it is tough. Then after that maybe may not be. See, ಫಾರ್ಮರು ನಾನು 4 ತಿಂಗಳ ಎಫರ್ಟ್ ಮಾಡಿದೆ, ನೌ ಐ ಡೋಂಟ್ ವಾಂಟ್ ಟು ಟೇಕ್ ದ ಅನದರ್ ಪೇನ್ ಅಂತ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲ ಏನಾಗ್ತಿತ್ತು? ಆ ಅಮೌಂಟ್ ಬಂದ ತಕ್ಷಣ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಹೊಲಕ್ಕೆ ಹೋಗ್ತಾನೆ. ಇದೇ 2 ಶಬ್ದಗಳ ಸಮ್ಮಿಲನ ತಾಳ್ಮೆ. ಅದೇನಪ್ಪಾ ಅಂದ್ರೆ ಮೊದಲೇದಾಗಿ ಸಿಗೋದು ಪೇನ್ ಪ್ಲಸ್ ಪ್ಲೆಜರ್ ಇಸ್ ಈಕ್ವಲ್ ಟು ಪೇಷನ್ಸ್. ಪೇಷನ್ಸ್ ಅಲ್ಲಿ ಓನ್ಲಿ ಪೇನ್ ಇಲ್ಲ ಅಂಡ್ ಪ್ಲೆಜರ್ ಇಲ್ಲ. ಪೇಷನ್ಸ್ ನಲ್ಲಿ ಮೊದಲು ಪೇನೇ ಬರೋದು. ಹ್ಯಾವ್ ದಿಸ್ ಪಾಯಿಂಟ್. ನಾನಿವತ್ತು ಫ್ರಂಟ್ ಚೇರ್ನಲ್ಲಿ ಕೂತ್ಕೊಂಡಿದ್ದೆ. VBF ಪ್ರೋಗ್ರಾಮ್ನಲ್ಲಿ ನನಗೆ ಕರೆಸಿ ಮುಂದೆ ಕೂಡಿಸಿದ್ರು. ಸರ್, ಇಟ್ ಟುಕ್ 18 years ಟು ರೀಚ್ ಹಿಯರ್. ಎಷ್ಟೋ ಸರಿ ನಮಗೆ ಈ ಪ್ರೊಫೆಷನ್ ಬೇಕಾಗಿಲ್ಲ ಅನಿಸ್ತದೆ. ನಾನು ಮಾಡ್ತಾ ಇರೋದು ತಪ್ಪು ಕೆಲಸ ಅನಿಸ್ತದೆ. ಸಕ್ಸಸ್ ಇಲ್ಲ, ರೊಕ್ಕ ಸಿಗಂಗಿಲ್ಲ, ಫೇಲ್ಯೂರ್ ಪ್ರೋಗ್ರಾಮ್ ನಾನು ಮಾಡ್ತಾ ಇರೋದು ಎಲ್ಲ ಅನಿಸ್ತದೆ. ಆವಾಗೂ ದಟ್ ಈಸ್ ಅ ಪಾರ್ಟ್ ಆಫ್ ಪೇನ್. ಅದಾದ್ಮೇಲೆ ಬರೋದೇನು? ಅದು ಬರ್ತದೆ. ಆ ಪೇನನ್ನ ಸಸ್ಟೇನ್ ಮಾಡುವಂತ ಎಬಿಲಿಟಿ ನಮ್ಮ ಹತ್ರ ಇದ್ರೆ ಆ ಪ್ಲೆಜರ್ ಸಿಗ್ತದೆ. ಪೇನನ್ನ ಸಸ್ಟೇನ್ ಮಾಡೋ ಎಬಿಲಿಟಿ ನಮ್ಮ ಹತ್ರ ಇಲ್ಲ ಅಂದ್ರೆ ನಿಮಗೆ ಪ್ಲೆಜರ್ ಸಿಗುವುದಿಲ್ಲ. ನಾವೇನ್ ಮಾಡ್ತೀವಿ ಅಂತ ಸಣ್ಣ ಒಂದು ಪಾಯಿಂಟ್ ಹೇಳ್ತೀನಿ. ವೆನ್ ಎವರ್ ವಿ ಎನ್ಕೌಂಟರ್ ದ ಪೇನ್, ದಿಸ್ ಇಸ್ ವೆರಿ ಕ್ರಿಟಿಕಲ್, ವೆರಿ ಅಮೇಜಿಂಗ್ ಥಿಂಗ್. ವೆನ್ ಎವರ್ ವಿ ಗೆಟ್ ದ ಪೇನ್, ಯಾವಾಗ ನೋವು ಸಿಗ್ತದಲ್ಲ ಆವಾಗ ನಾವು ಆ ನೋವಿಗೆ ರಿಯಾಕ್ಟ್ ಮಾಡ್ತೀವಿ, ರೆಸ್ಪಾಂಡ್ ಮಾಡಬೇಕು. ನೋವು ಬಂದಾಗ ರಿಯಾಕ್ಟ್ ಮಾಡ್ತೀವಿ ನಾವು. ಅಯ್ಯೋ ನನಗೆ ಯಾಕಪ್ಪ, ನನಗೇ ಬೇಕಿತ್ತ, ನಾನು ಬೇಕಾಗಿಲ್ಲ, ನಾನು ಮಾಡಂಗಿಲ್ಲ, ನಾವು ಮೋಸ್ಟ್ ಆಫ್ ದ ಟೈಮ್ ವಿ ಗಿವ್ ಅಪ್. ಬಟ್ ವೆನ್ ಎವರ್ ಯು ಎನ್ಕೌಂಟರ್ ವಿತ್ ಪೇನ್, you should respond. When you respond for the pain, you will get this pleasure. Trust me, this is damn sure. It's not easy. The journey is not easy. ಯಾವಾಗೋ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಇದ್ದಾಗ ನಾನು ಬೆಳಿಗ್ಗೆ ನಂದು ಮಸಾಜ್ ಥೆರಪಿ ಇತ್ತು. 6 ಗಂಟೆಯಿಂದ 8 ಗಂಟೆ ಒಳಗೂ 2002-03 ಅನ್ಮೋಲ್ ವಾಸ್ ವೆರಿ ಸ್ಮಾಲ್, 2-3-4 ವರ್ಷದವನಿದ್ದ ಏನೋ. ಆ ಟೈಮ್ನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ, ಆವಾಗಿನ ಟೈಮ್ನಲ್ಲಿ ನಾನು 2-3 ಸಾವಿರ ಗಳಿಸ್ಬಿಡ್ತಿದ್ದೆ. ದಟ್ ವಾಸ್ ಬಿಗ್ ಮನಿ ಅಟ್ ದಟ್ ಟೈಮ್. ಆ ಪ್ರೊಫೆಷನ್ ಅನ್ನ 2006ನೇ ಇಸ್ವಿಗೆ ಸಂಪೂರ್ಣವಾಗಿ ಬಿಟ್ಟು, ನನ್ನ ರೆಸ್ಟ್ ಆಫ್ ದ ಡೇ ಪ್ರೋಗ್ರಾಮ್ ಅನ್ನು ಹೇಳಿಲ್ಲ, ನನ್ನ ಆಕ್ಯುಪಂಕ್ಚರ್ ಪ್ರಾಕ್ಟೀಸು, ಜನರಲ್ ಪ್ರಾಕ್ಟೀಸು ಅದನ್ನೆಲ್ಲ ಪೂರ್ತಿ ಬಿಟ್ಟು ಟ್ರೈನರ್ ಆಗ್ಬೇಕು ಅಂತ ಹುಚ್ಚಿಡಿಸ್ಕೊಂಡಾಗ, ನಾನು ಮೊದಲೇ ಸಾರಿ ಎಲ್ಲೋ ಒಂದ್ ಕಡೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋದೆ. ಐ ಆಮ್ ಸೋ ಅಂಡ್ ಸೋ ಡಾಕ್ಟರ್ ಗುರುರಾಜ್ ಪಾಟೀಲ್, ಐ ವಾಂಟ್ ಟು ಟ್ರೈನ್ ಯುವರ್ ಸ್ಟೂಡೆಂಟ್ಸ್ ಅಂತ, ಪ್ಲೀಸ್ ವೆಲ್ಕಮ್, ಹ್ಯಾವ್ ಎ ಕಪ್ ಆಫ್ ಟೀ, ಯು ಕ್ಯಾನ್ ಗೋ ಅಂಡ್ ಟ್ರೈನ್ ಅಂತ. ಫುಲ್ ಖುಷಿಯಾಗ್ಬಿಟ್ಟೆ, ಜನ ನನಗೆ ಅಪಾರ್ಚುನಿಟಿ ಕೊಡ್ತಾರೆ ಕೇಳಿದ ತಕ್ಷಣ ಅಂತ. ಹೋಗಿ ಬಂದೆ, ಬುಕ್ಕೆ ಕೊಟ್ಟರು, ಬಾಯ್ ಬಾಯ್ ಅಂದ್ರು. ಗೊತ್ತಿತ್ತು ನನಗೆ ಆಮೇಲೆ ಅರಿವಾಯ್ತು, ಅಯ್ಯೋ ನಾನು ಕೇಳಲೇ ಇಲ್ಲ, ಅವ್ರು ಕೊಡ್ಲೇ ಇಲ್ಲ. 2ನೇ ಸರಿ ಎಲ್ಲೋ ಒಂದ್ ಕಡೆ ಹೋದೆ, ನನ್ನ ಹೆಸರು ಸೋ ಅಂಡ್ ಸೋ, ಐ ಟ್ರೈನ್ ಯುವರ್ ಸ್ಟೂಡೆಂಟ್ಸ್ ಅಂದೆ. ಓಕೆ ವೆಲ್ಕಮ್ ಸರ್, ಐ ಟೇಕ್ ಮನಿ ಅಂದೆ. ವೆಲ್ಕಮ್, ಗೋ ಮಾಡಿ ಅಂತಂದ್ರು. ಹೋದೆ, ಟ್ರೈನಿಂಗ್ ಕೊಟ್ಟೆ, ಬಂದೆ. ಆಮೇಲೆ ಕವರ್ ಕೊಟ್ರು, ಅಲ್ಲೊಂದು ಕಾಫಿ ಕೊಟ್ರು, ಬುಕ್ಕೆ ಕೊಟ್ರು. ಸೀದಾ ಆಮೇಲೆ ಹೊರಗಡೆ ಬಂದ, ಕವರ್ ನೋಡ್ತೀನಿ, 50 ರೂಪಾಯಿದು 2 ನೋಟ್ ಇತ್ತು. ನಾನು ಎಷ್ಟಂತ ಹೇಳಿಲ್ಲಲ್ಲ, ದುಡ್ಡು ತಗೋತೀನಿ ಅಂತಂದೆ. ಯಾವಾಗ ಎಷ್ಟು ಅಂತ ಹೇಳಿದೆ ಆವಾಗ ನನ್ನ ಜನ ನೋಡ್ಲೇ ಇಲ್ಲ.
The journey was very horrible and very pathetic. So it is damn sure, my dear friends, ನನ್ನೊಂದು ಆರ್ಟಿಕಲ್ ಇದೆ, ನನ್ನೊಂದು ಪುಸ್ತಕ ಇದೆ, ಅದು ಇಟ್ಸ್ ಅಪ್ಕಮಿಂಗ್. If you are not entrepreneur, you will become entertainer. ಆಂಟ್ರಪ್ರಿನರ್ ನೀವು ಆಗಬೇಕು ಅಂತ ಡಿಸೈಡ್ ಮಾಡಿ ಆಂಟ್ರಪ್ರಿನರ್ ಆಗದೆ ಇದ್ರೆ ಜನ ನಿಮ್ಮನ್ನ ಹಿಂಗೆ ನೋಡ್ತಿರ್ತಾರೆ. ನಿಮ್ಮನ್ನ ನೋಡೋರೇ ಜನ ಬಹಳ ಇದ್ದಾರೆ. ನೀವು ಎಂದ ಕೈ ಬಿಡ್ತಿರಲ್ಲ ಈ ಪ್ರೊಫೆಷನ್ ಹಿಡಿದಿದ್ದನ್ನ, ಅವತ್ತೇ ನಿಮಗೆ ಭೇಟಿ ಆಗ್ತಾರೆ ಅವ್ರು, ಹೆಂಗ್ ನಡೆದಿದೆಯಪ್ಪ ಬಿಸ್ನೆಸ್ ಅಂತ. ಯಾಕಂದ್ರೆ ಅವ್ರು ನಿಮ್ಮನ್ನ ಚೇಸ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ನಗಲಿಕ್ಕೆ ರೆಡಿ ಆಗಿದ್ದಾರೆ. ದೆನ್ ಯು ವಿಲ್ ಬಿಕಮ್ ಎಂಟರ್ಟೈನರ್. ಆ ಎಂಟರ್ಟೈನರ್ ನೀವು ಯಾರು ಆಗ್ಬಾರ್ದು. ಅವತ್ತೇ ಹೇಳಿದ್ನಲ್ಲಪ್ಪ, ಅವ್ರು ಎಷ್ಟು ಜನ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ನಿಂತಾರವ್ರು, ಆ ದಿವಸ ನೋಡ್ತಾ ಇದ್ದಾರೆ. ನಾನು ಅವತ್ತೇ ಹೇಳಿದ್ದೆ ನಿನಗೆ ಇದು ನಡೆಯಲ್ಲೋ ಅಂತ. ಬೇಕಿತ್ತ? ಸೊ ಎರಡೇ ಬೇಕಾಗಿರೋದಿಲ್ಲಿ. ಒಂದು, ಯು ನೀಡ್ ಟು ಹ್ಯಾವ್ ಎ ಟ್ರಿಮೆಂಡಸ್ ಅಮೌಂಟ್ ಆಫ್ ಪೇಷನ್ಸ್. ಸರ್ ನೀವು ಬಂದಿದ್ದಕ್ಕೋ ನಾನು ಹೋಗ್ಬೇಕೋ? ಅವ್ರು ಬಂದಿದ್ದಕ್ಕಲ್ಲ, ಅಡ್ಡಿಲ್ಲ. ಸೊ ನಮಗೆ ಬೇಕಾಗಿರೋದು ಇಲ್ಲಿ ಎರಡೇ ವಿಷಯ. ಆ ನೋವನ್ನ ತಡ್ಕೊಳ್ಳುವಂತ ತಾಳ್ಮೆ ಬೇಕು, ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಬೇಕು. ನಾನು ಅದಕ್ಕೆ ಹೇಳ್ತಿರ್ತೀನಿ, ನನ್ನ ಕಮ್ಯುನಿಟಿ ಹೆಸರು ಅನ್ಲರ್ನ್ ಟು ಲರ್ನ್ ಕಮ್ಯುನಿಟಿ ಅಂತ. Every week on week, I train people. I want to see that. I'm very happy when Chakravarti Sulebali is telling you become angel investor. What angel investor? I'm helping people to develop themselves. ನನಗೆ ಬೆಳೆಸೋದಿದೆ ಜನರನ್ನ. Now I'm in that phase. I have a community where you will find about 50 to 60 people now. And few of them are now turning towards trainers and counselor. ನಾನೊಬ್ಬನೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ನಂಗೆ ಆಲ್ರೆಡಿ ಐ ಆಮ್ ಅವೇರ್ ಅಬೌಟ್ ಇಟ್. I need all this room if it is filled with trainers. And I met so many people said, I'm trainer, I'm a health coach, I'm life coach. Super, fantastic. ನಮಗೆ you can multiply this society. We need that. ಸೋ ಮೆನಿ ಪೀಪಲ್. ಇವತ್ತು ಬಹಳ ಜನ ಬಂದು ನನಗೆ ಬಹಳಷ್ಟು ಕಾರ್ಡ್ ಕೊಟ್ರಿ, ಪುಣ್ಯ ಕಾರ್ಡ್ ಎಲ್ಲ ಕೊಟ್ರಿ, ನನ್ನ ಫೋನ್ ನಂಬರ್ ಇಸ್ಕೊಂಡ್ರಿ, ಎಲ್ಲರೂ ಮಿಸ್ ಕಾಲ್ ಕೊಟ್ರಿ. ಏನ್ ಪುಣ್ಯಾತ್ಮ ನೀವೆಲ್ಲ. ನಾನು ಏನ್ ಮಾಡ್ಲಾ ಮಿಸ್ ಕಾಲು? ನಾನು ಯಾರ್ದಂತ ಈಗ ರೀಡೈಲ್ ಮಾಡ್ಲಿ? ಯು ನೋ ವಾಟ್, ಅರೌಂಡ್ 29 ಮಿಸ್ ಕಾಲ್ಸ್ ನೋಡಿದೆ. ಬಾ, ಸೊ ದಟ್ಸ್ ಓಕೆ, ಇಟ್ಸ್ ಓಕೆ. ಸೊ ಹ್ಯಾವ್ ದಿಸ್ ಕೈಂಡ್ ಆಫ್ ಪೇಷನ್ಸ್. ಮಜಾ ಇರ್ತದ್ರಿ ಲೈಫ್ ಒಳಗಡೆ. ಆ್ಯಂಡ್ ವೆನ್ ಯು ಎನ್ಕೌಂಟರ್ ಪೇನ್ ಅಲ್ಲ, ಯಾವಾಗ ಫೇಲ್ ಆಗ್ತಿರಲ್ಲ, ವಾಟ್, ದೇರ್ ಆರ್ ಫ್ಯೂ ಥಿಂಗ್ಸ್. ನನ್ನ ಟಾಪಿಕ್ಸ್ ಹೇಳ್ಬಿಡ್ತೀನಿ. ಎಂಟರ್ಟೈನರ್ ಆರ್ ಎಂಟರ್ಪ್ರೆನರ್ದು ದ ಫಸ್ಟ್ ಟಾಪಿಕ್ ಈಸ್ ನೆವರ್ ಗಿವ್ ಅಪ್. ವೆನ್ ಯು ಆರ್ ಇನ್ ದಿಸ್ ಪೂಲ್, ಯು ಹ್ಯಾವ್ ಟು ಸ್ವಿಮ್. ನೆವರ್ ಗಿವ್ ಅಪ್. ಸೆಕೆಂಡ್ ಟಾಪಿಕ್ ಈಸ್ ಫೇಸ್ ದ ಇನ್ಸಲ್ಟ್. Face the insult. Third one is cry alone. I used to cry alone. I know that how was my days. When people rejected, every corner I got a rejection. I used to cry alone. Now I have different space. People are clapping for when I speak. People are there to follow. People watch my YouTube channel and they say, wow. People listen radio program. Recently I finished 1 or 2 program. ಯಾರಿಗೂ ಹಂಚ್ಕೊಳ್ತಾ ಇದ್ದೆ ಮೇಡಮ್ ಜೊತೆಗೆ, ನಮ್ಮ ಟ್ಯೂಸ್ಡೇ ಟ್ಯೂನರ್, ಹೂ ಇಸ್ ವೆರಿ ಶಿ ನಾವ್. ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಸೊ 1 or 2 ನಾನು ಯಾರ್ಯಾರು ಆಡಿಯೋ ಕಳಿಸಿದ್ರು ಅವ್ರ ಎಕ್ಸ್ಪ್ರೆಷನ್ ಐ ಶೇರ್ಡ್ ವಿತ್ ಮೈ ಸನ್ ಆ್ಯಂಡ್ ಐ ವಾಸ್ ಸೋ ಇಂಪ್ರೆಸ್ಡ್. ಸೊ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್. ಲಾಸ್ಟ್ ಈ ಶನಿವಾರ ನೀವು ಬೆಳಿಗ್ಗೆ ಟ್ಯೂನ್ ಮಾಡಿದರೆ 7:15ಗೆ ಏರ್ ಆನ್ಲೈನ್ ಏರ್ ಆನ್ ಒಂದು ಆ್ಯಪ್ ಇದೆ, ಆಕಾಶವಾಣಿ ಆ ರೇಡಿಯೋ. ಆ ಟಾಪಿಕ್ ಏನು ಗೊತ್ತಾ? ಈ ಟಾಪಿಕ್ ಕೇಳಿದ್ರೇ ಜನ ನಂಗೆ ಸೋ ಮೆನಿ ಪೀಪಲ್ ಸಂಬಡಿ ಅದನ್ನ ಶೇರ್ ಮಾಡಿದೆ ಅನ್ಮೋಲ್ಗೆ. ಏನು ಗೊತ್ತಾ ವಾಟ್ ಹಿ ಸೆಡ್? ಸರ್ ನಿಮ್ಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಗಬೇಕು ಅಂತ ಟಾಪಿಕ್ ಇದು ಅಂತ. ಸೋ ಮೆನಿ ಟಾಪಿಕ್ಸ್. ಈ ವಾರದ ಟಾಪಿಕ್ ಏನಂದ್ರೆ ಕುಡಿ ಕೂಡಿಸಿ ಕೂಡಿಸಿ ಅಂತ. ಕುಡಿ ಕೂಡಿಸಿ ಕೂಡಿಸಿ. ಏನೋ ನನ್ಗೆ ಯಾರು ಸಂಭಾಷಣೆ ಮಾಡ್ತಾ ಇದ್ದಾರಲ್ಲ ಅವ್ರು ಕೇಳಿದ್ರು, ಸರ್ ನನ್ಗೆ ಹೇಳಲಿಕ್ಕೆ ಬರುವಲ್ತು ಅಂತ. ನಾನು ಹೇಳಿದೆ, ನೀನು ಅದನ್ನ ಹೇಳಲಿಕ್ಕೆ ಮುಂದಿನ ಜನ್ಮದಾದ್ರೂ ಇದನ್ನ ಹಾಕೋ ಅಂತ ಮನಸ್ಸಿನಲ್ಲಿ. ಅದು ನಮ್ಮಂತವ್ರಿಗೆ ಅದು ಸಾಧ್ಯ.
ನಾನು ಆಗ್ಲೇ ಯಾರದೋ ಜೊತೆ ಮಾತಾಡ್ಲಿಕ್ಕೆ ಶಂಕರ್ ಪಾಟೀಲ್ ನೆನಪು ಮಾಡಿದ್ರು ನನಗೆ. ಐ ವಿಲ್ ಟೆಲ್ ದಟ್ ವಾಟ್ ಈಸ್ ಕೂಡಿಸಿ ಹೇಳ್ತೀನಿ. ನಾನು ಕುಮಾರವ್ಯಾಸನ ವಂಶಸ್ಥ. ನನ್ನ ಮಗ ಇದ್ದಾನಲ್ಲ, ಅವನು ಕುಮಾರವ್ಯಾಸನ ವಂಶಸ್ಥ. ಅವನಲ್ಲೂ ಆ ಕಲೆಗಳಿವೆ. ಕೂಡಿಸಿ ಅಂದ್ರೆ ಸಪೋಸ್ ತಿಳ್ಕೊಳ್ಳಿ, ಇದೊಂದು ಗಿಡ ಅಂತಿದ್ರೆ ಇದಕ್ಕೊಂದು ಕುಡಿ ಇದೆ, ಕುಡಿ ಚಿಗುರು. ಆ ಚಿಗುರನ್ನ ಕೂಡಿಸಿ ಅದನ್ನ ಕೂಡಿಸಿ, ಅಂತ ಚಿಗುರುಗಳನ್ನ ಕೂಡಿಸಿ ಸೇರಿಸಿ, ನಮ್ಮ ಮಕ್ಕಳು, ನನ್ನ ಕಸಿನ್ ಮಕ್ಕಳು, ನಮ್ಮ ತಮ್ಮನ ಮಗ, ನಮ್ಮ ತಂಗಿ ಮಗ, ಅವ್ರನ್ನೆಲ್ಲಾರನು ಅವ್ರನ್ನ ಕೂಡಿಸಿ. ಕುಡಿ ಚಿಗುರನ್ನ ಮೊದಲು ಕೂಡಿಸಿ, ತಾಳ್ಮೆ ಬೇಕಿಲ್ಲೇ. ಕೂಡಿ ಎಲ್ಲರನ್ನು ಅಂಥವ್ರನ್ನ ಸೇರಿಸಿ ಅವ್ರನ್ನ ಕೂಡಿಸಿ ಜಾಯಿನ್ ಮಾಡಿ. ಯಾಕಂದ್ರೆ ನಾಳೆ ಸಮಾಜದಲ್ಲಿ ನಾನು ಇಲ್ಲದೆ ಇದ್ದಾಗ ನನ್ನ ಮಗನಿಗೆ 4 ಜನ ಇರಬೇಕು. ಇವತ್ತು ನಮಗೆಲ್ಲ ಒಬ್ಬೊಬ್ಬರೇ ಇಬ್ಬಿಬ್ರೆ ಮಕ್ಕಳು ಇರ್ತಾರೆ. ನಮ್ಮ ತಂದೆ ಕತೆ ಕೇಳಿದ್ರೆ 8 ಮಕ್ಕಳು 6 ಮಕ್ಕಳು ಇದ್ರು, ಅಷ್ಟು ಮಕ್ಕಳು ಇದ್ರು ಅಂತ ಅವ್ರಿಗೆ ಅಳ್ಳಿಕ್ಕೆ ದುಃಖ ಆದಾಗ ಹೇಳ್ಕೊಳ್ಳಿಕ್ಕೆ ಅಣ್ಣ ತಮ್ಮಂದ್ರಿದ್ದು ಇವತ್ತು ಯಾರಿದ್ದಾರೆ? ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಕೂಡಿಸಿ ಅಂತ. ಸೊ ಈ ವಿಚಾರಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದ ಡೇ ವಿಲ್ ಕಮ್, ಪೀಪಲ್ ವಿಲ್ ಲಿಸನ್ ಟು ಯು, ಬಟ್ ಯು ನೀಡ್ ಟು ಹ್ಯಾವ್ ದಟ್ ಪೇಷನ್ಸ್. ಪೇಷನ್ಸ್ ಅಲ್ಲಿ ಮೊದಲು ಬರೋದು ಪೇನ್. ಇಟ್ ಈಸ್ ನಾಟ್ ಪ್ಲೆಜರ್. ಅಮ್ಮ ಹಸುವಾಗಿದೆ, ಆ 2 ನಿಮಿಷ ಮುರಿದು ಹಾಕಿ ನೀರು ಬಿಸಿ ಮಾಡಿ ಅವೆರಡು ಒಗಿಬೇಕಲ್ಲ, 2 ಮಿನಿಟ್ ನೂಡಲ್ಸ್, ಮ್ಯಾಗಿ, ಆ 2 ಮಿನಿಟ್ಗೂ ಫಸ್ಟ್ ಸಿಗೋದು ಪೇನೆ. ಸೊ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್, ಬಟ್ ಡೋಂಟ್ ಗಿವ್ ಅಪ್. There is no option. This is, part of journey. ಇದು ಜರ್ನಿ ಇರೋದೇ ನಾವೆಲ್ಲ ಇಲ್ಲಿದ್ದಕ್ಕೆ. ಆಮೇಲೆ ಎಷ್ಟೋ ಜನ ನನಗೆ ಭೇಟಿಯಾದ್ರು. ಆ್ಯಂಡ್ ಐ ಆಮ್ ಇನ್ವೈಟಿಂಗ್ ಎವ್ರಿಬಡಿ, ಇಫ್ ಯು ವಾಂಟ್ ಟು ಶೋಕೇಸ್ ಯುವರ್ ಯುನಿಕ್ನೆಸ್, ಅಚೀವ್ಮೆಂಟ್ಸ್, ಪ್ಲೀಸ್ ಕಮ್ ಟು ಮೈ ಹುಬ್ಳಿ ಚಾನಲ್, ಹುಬ್ಬಳ್ಳಿ ಹರಟೆ. ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ದ ವರ್ಲ್ಡ್. ಬನ್ನಿ, ಯಾರ್ಯಾರು ಬರ್ತೀರಾ ಬನ್ನಿ. ಎಸ್, ಪ್ಲೀಸ್ ಕಮ್. I will introduce you to the world. World is ready to, waiting for your opportunities, your uniqueness, your unique products. If you see, there are so many people now. It's a matter of, ನಾನು ಏನು ಹೇಳ್ತಾ ಇದ್ದೆ, ಆಗಲಿಂತ ಹೇಳ್ತಾ ಇದ್ದೆ, I was very poor in that. Now I'm learning. And in the learning, there is no mastery. There is no mastery in learning. Because everything is upgraded. Every time, there is so many things. Everywhere there is a growth, everywhere there is a development. So there is no mastery. You have to be a part of learner and kalita irri and belita irri. So that's very possible. And I'm passionate. Nan ಹುಚ್ಚು ಏನು ಗೊತ್ತಾ? ಪಾಲಕರಿಗೆ ತರಬೇತಿ ಕೊಡೋದು. ನನ್ನ ಇಂಟ್ರೊಡಕ್ಷನ್ದಲ್ಲಿ ಹೇಳಿದರು, ಐ ಕಂಪ್ಲೀಟೆಡ್ ಅರೌಂಡ್ 490+, 498 ರೀಸೆಂಟ್ಲಿ ನಾನು ಮಾಡಿರೋ ಪಾಲಕರ ಸಭೆ 498 ಪ್ರೋಗ್ರಾಮ್. ಇಂಟೆನ್ಷನ್ ಅಂದರೆ, ಆ್ಯಂಡ್ ವಾಟ್ ಐ ಸ್ಪೀಕ್ ಇನ್ ರೇಡಿಯೋ, 4 area. One is education, learning. Education and learning is different. When you heard this, when they are talking, education, learning, child and parenting, I beat around this. ಎಲ್ಲ ಟಾಪಿಕ್ಕು ಇದಕ್ಕೆ ಸಂಬಂಧ ಇರ್ತದೆ. ಕೂಡಿಸಿ ಅಂತ ಏನು ಹೇಳಿದೆ, ದಿಸ್ ಈಸ್ ಅಬೌಟ್ ಪೇರೆಂಟಿಂಗ್. ಮಕ್ಕಳನ್ನ ಬೆಳೆಸೋದ್ರಲ್ಲಿ ಪಾಲಕರ ಜವಾಬ್ದಾರಿ ಯಾವ ರೀತಿ ಇರ್ತದೆ ಮತ್ತು ಅಲ್ಲಿ ಏನು ಮಾಡಬೇಕು ಅನ್ನೋದು, ದಟ್ ಈಸ್ ದ ಪಾಯಿಂಟ್. ಸೊ ದಿಸ್ ಇಸ್ ಮೈ ಪ್ಯಾಷನ್ ಆ್ಯಂಡ್ ಐ ಹ್ಯಾವ್ ಅ ಕಮ್ಯುನಿಟಿ ಕಾಲ್ಡ್ ಆಸ್ ಅನ್ಲರ್ನ್ ಟು ಲರ್ನ್ ಕಮ್ಯುನಿಟಿ. ಎವ್ರಿ ಸಾಟರ್ಡೆ ಯು ವಿಲ್ ಫೈಂಡ್ ಮೀ at 5 o'clock in the webinar. Every 5 o'clock. Every Saturday 5 o'clock you will catch me. If you want to, ಎಲ್ಲೋ ಮೆಟಾದಲ್ಲಿ ಎಲ್ಲೋ ಫೇಸ್ಬುಕ್ ಒಳಗೆ ಕಾಣಿಸ್ತಿರ್ತೀನಿ ನಾನು, ಇಲ್ಲಾಂದ್ರೆ ನನ್ನ ಫೋನ್ ನಂಬರ್ಗೆ ನೀವು ಜಾಯಿನ್ ಆಗ್ಬೋದು. ಆ್ಯಂಡ್ ದೇರ್ ಐ ಆಮ್ ಎಂಪವರಿಂಗ್ ಪೇರೆಂಟ್ಸ್, ದೇರ್ ಐ ಆಮ್ ಹೆಲ್ಪಿಂಗ್ ದೆಮ್. ಸೊ ದೆರ್ ಆರ್ ಸೋ ಮೆನಿ ಥಿಂಗ್ಸ್, so many things to practice. And one thing is continue. ಲಾಸ್ಟಿಗೆ 2 ಮಾತು ಹೇಳ್ತೀನಿ, then I will open for question and answer. ಏನಂದರೆ, ಯಾವತ್ತೂ ಜರ್ನಿ ಮಾಡುವಾಗ
when you are in this journey, couple of things are very important. The first thing is vehicle. When you are doing a business, you are in which vehicle? Which kind of people you are connected with? ಇದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ದೆಲ್ಲ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ರೂಮ್ನಿಂದ, ನಿಮ್ಮ ಮನೆಯಿಂದ ಬರುವಾಗಿರುವಂಥ ಕಮಿಟ್ಮೆಂಟು, ಮೋಟಿವೇಶನ್ನು ಟುವರ್ಡ್ಸ್ ಯುವರ್ ಬಿಸ್ನೆಸ್ ಇಟ್ ಇಸ್ ನಾಟ್ ದ ಸೇಮ್. ಹೌ ಮೆನಿ ಆಫ್ ಯು ಅಗ್ರಿ ವಿತ್ ಮೀ? ನೌ ಇಟ್ ಈಸ್ ಮೂಡ್ ಟು ದ ನೆಕ್ಸ್ಟ್ ಲೆವೆಲ್. ಬಿಕಾಸ್ ಇದಕ್ಕೆ ಕಾರಣ ಏನು? ಯಾಕೆ ಹೇಳಿ? ಯಾಕೆ ಇದು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಯ್ತು ನಮ್ಮ ಥಾಟ್ ಪ್ರೊಸೆಸ್? Okay? Situation. I tell you, ಈ quote ಹೇಳ್ತೀನಿ ನಾನು. This is very powerful quote. If you want to be successful in life, you have to surrender somewhere. That is, Buddham Sharanam Gacchami. If you want to succeed, surrender yourself to a teacher or a guru or anybody who is there good. ಇಲ್ಲಿ ಕೃಷ್ಣ ಅಂತ ನಾವು ತಿಳ್ಕೊಂಡ್ರೆ, ಕೃಷ್ಣ ಮುಂದೆ ಜಗದ್ಗುರು ಅಂತ ತಿಳ್ಕೊಂಡ್ರೆ, ದ ಸೆಕೆಂಡ್ ಲೈನ್ ಈಸ್ ಧಮ್ಮಂ ಶರಣಂ ಗಚ್ಛಾಮಿ. ಧಮ್ಮಂ ಸ್ಟ್ಯಾಂಡ್ಸ್ ವಾಟ್? ಧರ್ಮಂ. ಕೃಷ್ಣ ಇವತ್ತು ನಮ್ಮ ಜೊತೆಗಿಲ್ಲ, ಆದ್ರೆ ಕೃಷ್ಣ ಹೇಳಿದ ಧರ್ಮ ನಮ್ಮ ಜೊತೆಗಿದ್ರೆ, ಸರೆಂಡರ್ ಯುವರ್ ಸೆಲ್ಫ್ ಟು ಧರ್ಮ, ಯು ವಿಲ್ ಬಿಕಮ್ ಸಕ್ಸಸ್ಫುಲ್ ಅಂತ ಹೇಳ್ತದೆ. ಬಟ್ ನಾನು ಇವೆರಡೂ ಹೇಳಲಿಕ್ಕೆ ಕರೆದಿಲ್ಲ ಅಥವಾ ಸ್ಟಾರ್ಟ್ ಮಾಡಿಲ್ಲ ಈ ಕೊಟೇಶನ್. ಮೂರನೇದು ಭಾಳ ಇಂಪಾರ್ಟೆಂಟು. ಯುವರ್ ಬಿಸ್ನೆಸ್ ಥಾಟ್ ಅಥವಾ ಯು ಹ್ಯಾವ್ ಯುವರ್ ಥಾಟ್ ಈಸ್ ನೆಕ್ಸ್ಟ್ ಲೆವೆಲ್. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಬುದ್ಧಂ ಶರಣಂ ಗಚ್ಚಾಮಿ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಧಮ್ಮಂ ಶರಣಂ ಗಚ್ಚಾಮಿ, it is because of Sangam Sharanam Gacchami. Today the people whom you are associated, the vibration what is there in this room, it is because of that. So keep on connecting with this kind of people. ಯಾವತ್ತೂ ಬೆಳೆಯೋದ್ರ ಜೊತೆ ನಾವು ಬೆಳಿತೀವಿ. ಇವರೆಲ್ಲರೂ ಬೆಳಿಬೇಕಂತಿದ್ದಾರೆ ನೋಡಿ. ನಾರಾಯಣ ಮೂರ್ತಿ ಅವ್ರ ಜೊತೆ ಹೋಗ್ರಿ, ಅವ್ರು ಆಲ್ರೆಡಿ ಬೆಳೆದು ಬಿಟ್ಟಾರೆ. ಯು ಹ್ಯಾವ್ ಟು ಫಾಲೋ ದ ಸಿಸ್ಟಮ್. ಇಲ್ಲೇ ಯು ಕ್ಯಾನ್ ಡಿಸೈನ್ ದ ಸಿಸ್ಟಮ್. ಸೊ ಅದಕ್ಕೆ ಸಂಗಮ್ ಶರಣಂ ಗಚ್ಚಾಮಿ. ಇವತ್ತು ನೀವೆಲ್ಲರೂ ಬೆಳಿಲಿಕ್ಕೆ ಕಾರಣ, ಇವತ್ತು ನಿಮ್ಮ ಥಾಟ್ ಬೆಳಿಲಿಕ್ಕೆ ಕಾರಣ ಏನಂದ್ರೆ ದ ಅಸೋಸಿಯೇಷನ್. So have this positive environment, positive association, so that you will succeed and you will grow all the time. So I don't know, you meet week on week or monthly or fortnightly, whenever you meet, this is an opportunity. Rub yourself with this kind of people. It is not the people who have succeeded, it is people who are there in the space, in the field. Only by rubbing with such people, you will start developing about yourself. Okay, so thank you very much, and with this I conclude. Madam, you want to ask question? Okay, yeah. Yeah, so ನಾನು ಹೇಳಿದೆ Saturday program ಅಂತ ಹೇಳಿ, it is not only for parents, but I am doing even parenting seminar also. ನನ್ನ introduction ಹೇಳಿರ್ಬೋದು, I mentoring and I am coaching couple of schools where I don't work with a student. 2010 ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗಿದ್ದೆ ನಾನು. ಯಾರೋ ಒಬ್ರು ಕರೆದಿದ್ರು, ನಮ್ಮ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡ್ರಿ ಅಂತ. ಅಲ್ಲಿ ಹೋಗ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋದೆ. ನಾನು ಅನ್ಕೊಂಡೆ ಐ ಆಮ್ wrong place with the right people. They are already so motivated, so good in everything. They are so empowered and powerful. ನಾನು ಎದಕ್ಕೆ ಇಲ್ಲಿ ಬಂದೆ, ನಾನೇನು ಮಾಡ್ಲಿಕ್ಕತ್ತೀನಿ ಅಂತ ಗೊತ್ತಾದ್ಮೇಲೆ, then I stopped reaching to the student. I connected only with the parents, teachers and the society. I'm working even with the student community also and teachers also. In that Saturday program, what I do is, so even I work with the teachers also. Even ನಾನು ಯಾವುದೋ ಒಂದು ಪುಸ್ತಕ ಹೇಳಿದೆ, ದಟ್ ಬುಕ್ ವ್ಯಾಲ್ಯೂಮ್ 1 to 16 ಬುಕ್ ಇದೆ ನಂದು ಅಂತ ಹೇಳಿ. ಆ ಬುಕ್ನಲ್ಲಿ ಓದ್ಲಿಕ್ಕೆ ಏನೂ ಇಲ್ಲ. ಐ ಕ್ಯಾನ್ ಸೆಲ್ ದಟ್ ಬುಕ್ ಇನ್ ಜಪಾನ್, ಐ ಕ್ಯಾನ್ ಸೆಲ್ ದಿಸ್ ಇನ್ ದ ಜರ್ಮನ್, ಐ ಕ್ಯಾನ್ ಸೆಲ್ ಇನ್ ಬ್ಯಾಂಗ್ಳೂರ್ ಆಲ್ಸೋ, ಐ ಕ್ಯಾನ್ ಸೆಲ್ ಎನಿವೇರ್, ಬಿಕಾಸ್ ದಟ್ ಬುಕ್ ಈಸ್ ನಾಟ್ ಟು ರೀಡ್, ದಟ್ ಈಸ್ ಓನ್ಲಿ ಟು ಡೂ. ಸೊ ಯಾಕೆ ಬೇಕು ಅಂದರೆ, ಐ ಕಾಲ್ ಇಟ್ ಆಸ್ ಎ ಬ್ರೈನ್ ಜಿಮ್. ನಮ್ಮ ಮೆದುಳಿಗೆ ಅದು ಬೆಳಿಬೇಕು ಅಂತಂದ್ರೆ 16 ಪುಸ್ತಕ ಮುಗಿಸ್ತೇನೆ. 16 ಪುಸ್ತಕ ಯಾಕೆ ಬೇಕು ಅಂತ ಕೇಳಿದರೆ, ನಾನು ಹೇಳಿದೆ 6 ವರ್ಷದ ಬಾಲಕರಿಂದ 90 ವರ್ಷದ ಬಾಲಕರವರೆಗೂ
ಇದು ಉಪಯೋಗ ಆಗುವಂಥ ಪುಸ್ತಕ. ಯಾಕೆ ಸರ್ ಅಂತ ಕೇಳಿದರು. 6 ವಯಸ್ಸಿನವ್ರು ಮಾಡಿದರೆ ಅವ್ರ ಇಂಟೆಲಿಜೆನ್ಸ್ ಬೆಳೀತದೆ, 90 ವಯಸ್ಸಿನವ್ರು ಮಾಡಿದರೆ ಅವ್ರ ಇಂಟೆಲಿಜೆನ್ಸ್ ರಿಟೇನ್ ಆಗ್ತದೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪಾರ್ಕಿನ್ಸನ್ಸ್, ಡಿಮೆನ್ಷಿಯಾ, ಅಲ್ಝೈಮರ್ಸ್. ಅವನ್ನೆಲ್ಲ ಪ್ರಿವೆಂಟ್ ಮಾಡಬೇಕಂದ್ರೆ ಯು ಶುಡ್ ಗಿವ್ ಸಮ್ ಆಕ್ಟಿವಿಟಿ ಟು ದ ಬ್ರೈನ್. ಸಚ್ ಬುಕ್ ವಿಚ್ ಐ ಹ್ಯಾವ್ invented. So antadu, it is not only for the teacher, it is not only for the parent, it is for the entire community. So opportunities will come in the entire journey. ನೀವೆಲ್ಲ ಯಾವ ಪೇಸ್ ಒಳಗಿದ್ದೀರಲ್ಲ ಅದೇ ಪೇಸ್ ಒಳಗಿರಿ. ನೆವರ್ ಗಿವ್ ಅಪ್. ಫೇಸ್ ದ ಇನ್ಸಲ್ಟ್, ಕ್ರೈ ಅಲೋನ್ ವೆನೆವರ್ ಯು ಫೀಲ್ ಲೈಕ್ ಕ್ರೈಯಿಂಗ್, ಬಟ್ ಡೋಂಟ್ ಗಿವ್ ಅಪ್. After few days we'll celebrate your success. Thank you very much.